ಬಿಹಾರದಲ್ಲಿ ಆಪ್ ಮೈತ್ರಿ ಇಲ್ಲ. ಹಾಗಾದ್ರೆ ಆಮ್ ಆದ್ಮಿ ಪಾರ್ಟಿ ಪ್ಲಾನ್ ಏನು? ಬಿಹಾರದಲ್ಲಿ ಒಂಟಿಯಾಗಿ ಹೋರಾಡೋಕೆ ಸಿದ್ಧ ಆಯ್ತಾ? ಇಂಡಿಯಾ ಒಕ್ಕೂಟದಲ್ಲಿ ಜೊತೆಯಾಗಿದ್ದವರು ಈಗ ಮೈತ್ರಿಯನ್ನು ನಿರಾಕರಿಸಿದ ಯಾಕೆ? ನಮಸ್ಕಾರ, ADina.comಗೆ ಸ್ವಾಗತ. ನಾನು GM ಪವಿತ್ರ. ಆಮ್ ಆದ್ಮಿ ಪಕ್ಷ ಆಪ್ ತನ್ನ ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಇವರ ನೇತೃತ್ವದಲ್ಲಿ 2025ರ ಬಿಹಾರ್ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲಾ 243 ಕ್ಷೇತ್ರಗಳಲ್ಲಿ ಏಕಾಂಗಿಯಾಗಿ ಸ್ಪರ್ಧಿಸುವ ಘೋಷಣೆಯನ್ನು ಮಾಡಿದೆ. ಇಂಡಿಯಾ ಒಕ್ಕೂಟದ ಜೊತೆಗಿನ ಮೈತ್ರಿಯನ್ನು ತಿರಸ್ಕರಿಸಿ ಕಾಂಗ್ರೆಸ್ ಸೇರಿದಂತೆ ಯಾವುದೇ ಇತರ ಪಕ್ಷದೊಂದಿಗೆ ಒಡಂಬಡಿಕೆ ಒಪ್ಪಂದ ಇರುವ ಈ ನಿರ್ಧಾರ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣ ಆಗಿದೆ. ಬಿಹಾರ ಭಾರತದ ರಾಜಕೀಯದಲ್ಲಿ ಒಂದು ನಿರ್ಣಾಯಕ ರಾಜ್ಯ. 13 ಕೋಟಿಗೂ ಅಧಿಕ ಜನಸಂಖ್ಯೆಯನ್ನು ಹೊಂದಿರುವಂತಹ ಈ ರಾಜ್ಯ ಲೋಕಸಭೆಯಲ್ಲಿ 40 ಸ್ಥಾನಗಳನ್ನು ಹೊಂದಿದ್ದು ರಾಷ್ಟ್ರ ರಾಜಕಾರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಚುನಾವಣೆಯಲ್ಲಿ ದೃಷ್ಟಿಯನ್ನು ಇಟ್ಕೊಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಹಾರದ ಸಿವಾನ್ ನಗರದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಯೋಜನೆಯನ್ನು ಈಗಾಗಲೇ ಘೋಷಿಸಿದ್ದಾರೆ. NDA ಮೈತ್ರಿಕೂಟದ ಪ್ರಮುಖ ಭಾಗವಾದ JDU ಜೊತೆಗಿನ ಸಂಬಂಧವನ್ನು ಬಲಪಡಿಸುವ ಉದ್ದೇಶನೂ ಇದರ ಹಿಂದೆ ಇರಬಹುದು ಅಂತ ಹೇಳಲಾಗುತ್ತೆ. ಚುನಾವಣೆಯಲ್ಲಿ ಬಿಜೆಪಿ ಹೆಚ್ಚು ಸ್ಥಾನಗಳನ್ನು ಭದ್ರಪಡಿಸಿಕೊಳ್ಳೋದು ಮತ್ತೊಂದು ಕಾರಣ ಕೂಡ ಇರಬಹುದು. ಈ ಮಧ್ಯೆ ಆಪ್ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳೋ ಹೊಸ ಬಾಂಬ್ ಅನ್ನ ಹಾಕಿದೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಮುಂಬರುವ ಬಿಹಾರ್ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಥವಾ ಇಂಡಿಯಾ ಒಕ್ಕೂಟದ ಮಿತ್ರ ಪಕ್ಷಗಳ ಜೊತೆಗೆ ಯಾವುದೇ ಮೈತ್ರಿ ಮಾಡ್ಕೊಳ್ಳೋದಿಲ್ಲ, ಏಕಾಂಗಿಯಾಗಿ ಆಪ್ ಸ್ಪರ್ಧಿಸಲಿದೆ ಅಂತ ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಗುರುವಾರ ಹೇಳಿದ್ದಾರೆ. ಅಹಮದಾಬಾದ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ದೆಹಲಿ ಮಾಜಿ ಮುಖ್ಯಮಂತ್ರಿ ಕೇಜ್ರಿವಾಲ್, ನಾವು ಬಿಹಾರ್ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧಿಸಲಿದ್ದೇವೆ. ಇಂಡಿಯಾ ಒಕ್ಕೂಟ ಲೋಕಸಭಾ ಚುನಾವಣೆಗೆ ಮಾತ್ರ ಆಗಿದೆ. ನಾವು ಕಾಂಗ್ರೆಸ್ ಜೊತೆಗೆ ಯಾವುದೇ ಮೈತ್ರಿನ ಹೊಂದಿಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಜೊತೆಗೆ ಮೈತ್ರಿ ಇದ್ದಿದ್ರೆ ಆಪ್ ವಿಸಾವದರ್ ಉಪಚುನಾವಣೆಯಲ್ಲಿ ಯಾಕೆ ಸ್ಪರ್ಧಿಸ್ತು? ಅವರು ನಮ್ಮನ್ನ ಸೋಲ್ಸೋಕ್ ಬಂದ್ರು, ಬಿಜೆಪಿ ನಮ್ಮನ್ನ ಸೋಲ್ಸೋಕೆ ಮತ್ತು ಮತಗಳನ್ನ ಕಡಿಮೆ ಮಾಡೋಕೆ ಕಾಂಗ್ರೆಸ್ ಅನ್ನ ಕಳಿಸ್ತು ಅಂತ ಕೇಜ್ರಿವಾಲ್ ಆರೋಪ ಮಾಡಿದ್ದಾರೆ. ಈಗಾಗಲೇ ಬಿಹಾರದ ವಿಧಾನಸಭಾ ಚುನಾವಣೆಯ ಗುರಿಯಾಗಿಟ್ಟುಕೊಂಡು ಆಪ್ ಪ್ರಚಾರವನ್ನ ಶುರು ಮಾಡಿದೆ. ಈ ನಿಟ್ಟಿನಲ್ಲಿ 3 ದಿನಗಳ ಕಾಲ ಕೇಜ್ರಿವಾಲ್ ಗುಜರಾತ್ನಲ್ಲೇ ಇದ್ದಾರೆ. ಬುಧವಾರ ಅಹಮದಾಬಾದ್ನಲ್ಲಿ ಆಪ್ನ ಸದಸ್ಯತ್ವ ಅಭಿಯಾನವನ್ನ ಶುರು ಮಾಡಲಾಗಿದೆ. ಇಂಡಿಯಾ ಒಕ್ಕೂಟದಲ್ಲಿ ಜೊತೆಯಾಗಿದ್ದವರು ಈಗ ಮೈತ್ರಿಯನ್ನ ನಿರಾಕರಿಸಿದ್ದಾರೆ. ಹಾಗಾದ್ರೆ ಆಪ್ ಏಕಾಂಗಿಯಾಗಿ ಸ್ಪರ್ಧೆಗೆ ನಿಲ್ಲೋಕೆ ಕಾರಣ ಏನಿರಬಹುದು ಅನ್ನೋದನ್ನ ನೋಡೋದಾದ್ರೆ, ಕೇಜ್ರಿವಾಲ್ ಆರೋಪಗಳಿಂದ ಕಾಂಗ್ರೆಸ್ ಜೊತೆಗಿನ ಸಂಬಂಧದಲ್ಲಿ ಗಂಭೀರ ಸಮಸ್ಯೆ ಇದೆ ಅನ್ನೋದಂತೂ ಸ್ಪಷ್ಟ ಆಗತ್ತೆ. ಗುಜರಾತ್ನ ವಿಸಾವದರ್ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಆಪ್ನ ವಿರುದ್ಧ ಸ್ಪರ್ಧೆ ಮಾಡುತ್ತೆ. ಇದರಿಂದ ಆಪ್ ತನ್ನ ಮಿತ್ರ ಪಕ್ಷದ ಉದ್ದೇಶದ ಬಗ್ಗೆ ಸಂಶಯವನ್ನ ವ್ಯಕ್ತಪಡಿಸಿದೆ. ಇದ್ರ ಜೊತೆಗೆ ಕಾಂಗ್ರೆಸ್ ಜೊತೆಗಿನ ಹಿಂದಿನ ಮೈತ್ರಿಯಿಂದ ಉಂಟಾದ ಸಮಸ್ಯೆಯಿಂದ ಆಪ್ ಸ್ವತಂತ್ರವಾಗಿ ಸ್ಪರ್ಧಿಸುವ ನಿರ್ಧಾರಕ್ಕೆ ಕಾರಣ ಆಗಿದೆ ಅಂತ ಆಪ್ನ ರಾಜ್ಯಸಭಾ ಸಂಸದ ಸೌರಭ್ ಭಾರದ್ವಾಜ್ ಹೇಳಿದ್ದಾರೆ. ಆಪ್ ಬಿಹಾರದಲ್ಲಿ ತನ್ನ ದೆಹಲಿ ಮಾದರಿ ಆಡಳಿತವನ್ನ ಜನಪ್ರಿಯಗೊಳಿಸೋಕೆ ಯೋಜನೆಯನ್ನ ರೂಪಿಸಿದೆ. ದೆಹಲಿಯಲ್ಲಿ ಶಿಕ್ಷಣ, ಆರೋಗ್ಯ ಮತ್ತು ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ಆಪ್ ಜನಪ್ರಿಯ ಯೋಜನೆಗಳನ್ನ ಜಾರಿಗೆ ತಂದಿದೆ. ಇದೇ ಮಾದರಿಯನ್ನ ಬಿಹಾರದ ಜನತೆಗೆ ಪರಿಚಯಿಸೋಕೆ ಬಿಹಾರ್ ಮೇ ಭಿ ಕೇಜ್ರಿವಾಲ್ ಅನ್ನೋ ಅಭಿಯಾನವನ್ನ ಶುರು ಮಾಡಿದ್ದಾರೆ. ಈ ಅಭಿಯಾನದ ಮೂಲಕ ಆಪ್ ತನ್ನದೇ ಆದ ಬ್ರ್ಯಾಂಡ್ ಜೊತೆಗೆ ಜನರನ್ನ ಸೆಳೆಯೋಕೆ ಯತ್ನಿಸ್ತಾ ಇದೆ. ಇದಕ್ಕೆ ಮಿತ್ರ ಪಕ್ಷಗಳ ಮೈತ್ರಿ ಅಡ್ಡಿಯಾಗಬಹುದು ಅಂತ ಪಕ್ಷ ಭಾವಿಸಿದೆ. ಇನ್ನು ಬಿಹಾರದ ರಾಜಕೀಯ ಜಾತಿ ಆಧಾರಿತ ರಾಜಕಾರಣದಿಂದ ದೂರಾಗಿ ಅಭಿವೃದ್ಧಿಯ ಕಡೆಗೆ ಒಲವನ್ನ ತೋರ್ತಾ ಇದೆ ಅನ್ನೋ ವರದಿಗಳು ಸಹ ಇದೆ. ಒಂದು ಅಧ್ಯಯನದ ಪ್ರಕಾರ ಗ್ರಾಮೀಣ ಬಿಹಾರದ 68% ಜನ ಜಾತಿಯ ರಾಜಕಾರಣಕ್ಕಿಂತ ಮೂಲ ಸೌಕರ್ಯ ಮತ್ತು ಉದ್ಯೋಗಗಳನ್ನ ಆದ್ಯತೆಯಾಗಿ ಪರಿಗಣಿಸ್ತಾರೆ. ಈ ಬದಲಾವಣೆಯನ್ನ ಗಮನದಲ್ಲಿಟ್ಕೊಂಡು ಆಪ್ ತನ್ನ ಅಭಿವೃದ್ಧಿ ಕೇಂದ್ರಿತ ರಾಜಕೀಯವನ್ನ ಜನರ ಮುಂದಿಡೋಕೆ ಏಕಾಂಗಿ ಸ್ಪರ್ಧೆಯನ್ನ ಆಯ್ಕೆ ಮಾಡಿರಬಹುದು. ಇನ್ನೊಂದು, ಇಂಡಿಯಾ ಒಕ್ಕೂಟದೊಳಗಿನ ಒಗ್ಗಟ್ಟಿನ ಕೊರತೆ ಆಪ್ನ ಈ ನಿರ್ಧಾರಕ್ಕೆ ಕಾರಣನೂ ಆಗಿರಬಹುದು. ಒಕ್ಕೂಟದ ಒಂದು ಭಾಗ ಆಗಿರುವಂತಹ AIMIM ಕೂಡ ಮಹಾಗಠಬಂಧನ್ಗೆ ಸೇರ್ಕೊಳ್ಳೋಕೆ ಪತ್ರ ಬರೆದಿದೆ. ಆದರೆ ಒಕ್ಕೂಟದೊಳಗಿನ ಸಮಸ್ಯೆಯಿಂದಾಗಿ ಥರ್ಡ್ ಫ್ರಂಟ್ ರಚನೆ ಘೋಷಣೆ ಮಾಡಿದೆ. ಇಂಥ ಒಳಗಿನ ಭಿನ್ನಾಭಿಪ್ರಾಯಗಳು ಆಪ್ ಅನ್ನ ಮೈತ್ರಿಯಿಂದ ದೂರ ಇಡೋಕೆ ಪ್ರೇರೇಪಿಸಿರಬಹುದು. ಇನ್ನು ಆಪ್ ಏಕಾಂಗಿಯಾಗಿ ಸ್ಪರ್ಧೆಯಿಂದ ವಿರೋಧ ಪಕ್ಷಗಳ ಮತಗಳನ್ನ ವಿಭಜನೆಯಾಗುವಂತ ಸಾಧ್ಯತೆ ಕೂಡ ಇದೆ. ಇದರಿಂದ ಬಿಜೆಪಿ ನೇತೃತ್ವದ NDAಗೆ ಪ್ರಯೋಜನ ಕೂಡ ಆಗಬಹುದು. ಆಪ್ನ ಈ ನಡೆಯನ್ನ ಕೆಲವರು ವಿರೋಧ ಪಕ್ಷಗಳ ಒಗ್ಗಟ್ಟನ್ನ ಒಡೆಯೋ ಪ್ರಯತ್ನ ಅಂತ ಟೀಕಿಸಿದ್ದಾರೆ. ಏಕಾಂಗಿಯಾಗಿ ಸ್ಪರ್ಧಿಸೋದ್ರಿಂದ ಆಪ್ ಬಿಹಾರದಲ್ಲಿ ತನ್ನದೇ ಆದ ಗುರುತನ್ನ ಸ್ಥಾಪಿಸಬಹುದು. ವಿಶೇಷವಾಗಿ ಯುವ ಮತದಾರರು ಮತ್ತು ಅಭಿವೃದ್ಧಿಯನ್ನು ಬಯಸೋ ಜನರನ್ನ ಸೆಳಿಬಹುದು. ಕಾಂಗ್ರೆಸ್ ಮತ್ತು RJD ಅಂತ ಪಕ್ಷಗಳಿಗೆ ಆಪ್ನ ಈ ನಿರ್ಧಾರ ಸವಾಲಾಗಬಹುದು. ಯಾಕಂದ್ರೆ ಇದು ಒಕ್ಕೂಟದ ಒಗ್ಗಟ್ಟಿನ ಮೇಲೆ ಪರಿಣಾಮವನ್ನು ಬೀರಬಹುದು. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್.
ಸೊ ಆಮ್ ಆದ್ಮಿ ಪಕ್ಷದ ಈ ಏಕಾಂಗಿ ಸ್ಪರ್ಧೆ ನಿರ್ಧಾರ ಕಾಂಗ್ರೆಸ್ ಜೊತೆಗಿನ ವಿಶ್ವಾಸದ ಕೊರತೆ, ಬಿಹಾರದಲ್ಲಿ ತನ್ನದೇ ಆದ ಬ್ರ್ಯಾಂಡ್ ಅನ್ನ ಸ್ಥಾಪಿಸೋ ಗುರಿ ಮತ್ತು ರಾಜಕೀಯ ಬದಲಾವಣೆಯನ್ನ ಗಮನದಲ್ಲಿಟ್ಟುಕೊಂಡ ತಂತ್ರಗಾರಿಕೆ. ಸೊ ಈ ನಡೆಯಿಂದ ಬಿಹಾರದ ರಾಜಕೀಯ ಚಿತ್ರಣದಲ್ಲಿ ಗಮನಾರ್ಹ ಬದಲಾವಣೆ ಆಗಬಹುದು. ಆದ್ರೆ ಇದರ ಯಶಸ್ಸು ಆಪ್ನ ಪ್ರಚಾರ ತಂತ್ರ ಮತ್ತು ಜನರ ಬೆಂಬಲವನ್ನ ಗಳಿಸೋ ಸಾಮರ್ಥ್ಯದ ಮೇಲೆ ಅವಲಂಬಿತ ಆಗಿರುತ್ತೆ. ಇನ್ನು ಬಿಹಾರದಲ್ಲಿ AIMIM ಪಕ್ಷ ಬಹದ್ದೂರ್ಗಂಜ್ ಮತ್ತು ಢಾಕಾ ಅನ್ನೋ 2 ಸ್ಥಾನಗಳಿಗೆ ಅಭ್ಯರ್ಥಿಯನ್ನ ಘೋಷಿಸಿದೆ. ಅಷ್ಟೇ ಅಲ್ಲ, ಇತರ ಸ್ಥಾನಗಳಲ್ಲೂ ಸ್ಪರ್ಧಿಸೋ ಕುರಿತು ಪಕ್ಷ ಗಂಭೀರ ಚಿಂತನೆಯನ್ನು ನಡೆಸ್ತಾ ಇದೆ. ನಾವು ಚುನಾವಣಾ ಸಿದ್ಧತೆಗಳನ್ನ ನಡೆಸ್ತಾ ಇದ್ದು ಇಂಡಿ ಮೈತ್ರಿಕೂಟ ಬಯಸಿದ್ರೆ ಮೈತ್ರಿ ಮಾತುಕತೆ ನಡೆಸೋಕೆ ನಾವು ಸಿದ್ಧರಾಗಿದ್ದೇವೆ ಅಂತ ಅಸಾದುದ್ದೀನ್ ಓವೈಸಿ ಸ್ಪಷ್ಟಪಡಿಸಿದ್ದಾರೆ. 2020ರ ಬಿಹಾರ್ ವಿಧಾನಸಭಾ ಚುನಾವಣೆಯಲ್ಲಿ AIMIM ಪಕ್ಷ ಇಂಡಿ ಮೈತ್ರಿಕೂಟದ ಜೊತೆಗೆ ಮೈತ್ರಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿತ್ತು. ಆದ್ರೆ ಮೈತ್ರಿಕೂಟ ಪಕ್ಷದೊಂದಿಗೆ ಯಾವುದೇ ಮೈತ್ರಿಗೆ ನಿರಾಕರಿಸಿತು. ಸೊ ಇದೇ ಕಾರಣಕ್ಕೆ ಪಕ್ಷ 20 ಸ್ಥಾನಗಳಲ್ಲಿ ಸ್ಪರ್ಧಿಸಿ 5 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತ್ತು. ಆದರೆ ಕೆಲವು ದಿನಗಳಲ್ಲಿ AIMIM ಪಕ್ಷದ 4 ಸಂಸದರು RJD ಪಕ್ಷವನ್ನು ಸೇರ್ತಾರೆ. ಸೊ ಈಗ ಬಿಹಾರ್ ವಿಧಾನಸಭಾ ಚುನಾವಣೆಯಲ್ಲಿ ಏನೇನೆಲ್ಲ ಮುಂದೆ ಆಗಬಹುದು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.